ಹಲೋ ನಮಸ್ಕಾರ. ವೆಲ್ಕಮ್ ಟು ರೋಡ್ ಟು ರೆಸಿಪೀಸ್ ಚಾನಲ್. ನಾವು ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಮದುರೈ ಮತ್ತು ರಾಮೇಶ್ವರಂ. ನಾವು ಹೊರಟಿದ್ದು ಬೆಂಗಳೂರಿಂದ ಮದುರೈ, ಮದುರೈಯಿಂದ ರಾಮೇಶ್ವರಂ. ನಾವು ಪ್ಲ್ಯಾನ್ ಮಾಡುವಾಗ ತುಂಬ ವೀಡಿಯೋಸ್ನ ನೋಡಿದ್ವಿ. ಅದರಲ್ಲೆಲ್ಲ ಸುಮಾರು ಜನ ರಾಮೇಶ್ವರಮಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ ಎಲ್ಲ ಹಾಕಿದರು. ಆದ್ದರಿಂದ ನಾನು ಫೇರ್ ರಿವ್ಯೂ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋದಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಮದುರೆಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ಏರ್ವೇಸ್, ಬಸ್, ಟ್ರೈನ್ಸ್ ಅವೈಲಬಿಲಿಟಿ ಇದೆ. ಈ ವಿಡಿಯೋದಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಫ್ಲೈಟ್ಸ್ ಬಂದರೆ 4 ಅವೈಲಬಿಲಿಟಿ, ಮಾರ್ನಿಂಗ್ 2, ನೈಟ್ 2 ಅವೈಲಬಿಲಿಟಿ ಇದೆ. ಡ್ಯೂರೇಷನ್ ಬಂದು 1.5 to 2 hours ಆಗುತ್ತೆ ಫ್ಲೈಟಲ್ಲಾದರೆ. ಕಾಸ್ಟ್ ಬಂದು 4,000 to 7,000 ಆಗುತ್ತೆ ಪರ್ ಪರ್ಸನ್. ಅದು ಆ್ಯಸ್ ಪರ್ ಯುವರ್ ಬುಕ್ಕಿಂಗ್. ಬಸ್ ಕೂಡ ಫ್ರೀಕ್ವೆಂಟ್ಲಿ ಅವೈಲಬಿಲಿಟಿ ಇದೆ. ಸ್ಲೀಪರ್, AC, ನಾನ್ AC, ಸೀಟರ್ ಬಸ್ಸಸ್ ಅವೈಲಬಿಲಿಟಿ ಇದೆ. ಅದು ಕೂಡ ಡ್ಯೂರೇಷನ್ 7 hours to 9 hours ಆಗುತ್ತೆ. ಪ್ರೈಸ್ ಬಂದು 650 to 1,500 ಪರ್ ಪರ್ಸನ್ ಆ್ಯಸ್ ಪರ್ ಯುವರ್ ಬುಕ್ಕಿಂಗ್. ಮತ್ತು ಟ್ರೈನ್ ಕೂಡ ಅವೈಲಬಿಲಿಟಿ ಇದೆ. ನಿಮ್ಮ ಜೊತೆ ಸೀನಿಯರ್ ಸಿಟಿಸನ್ ಅಥವಾ ಮಕ್ಕಳಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ ಅಂದರೆ ಟ್ರೈನ್ ಈಸ್ ದ ಬೆಸ್ಟ್ ಆಪ್ಷನ್ ಟು ಟ್ರಾವೆಲ್. ಟ್ರೈನ್ ಕೂಡ ಅವೈಲಬಿಲಿಟಿ ಇದೆ. 4 ಟ್ರೈನ್ಸ್ ಅವೈಲಬಿಲಿಟಿ ಇದೆ. ಡ್ಯೂರೇಷನ್ ಬಂದು 8 to 10 hours ಆಗುತ್ತೆ. ಪ್ರೈಸ್ ಬಂದು 300 to 1,750 ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ಯುವರ್ ಬುಕ್ಕಿಂಗ್. ಯಾವ ಟ್ರೈನ್ ಬುಕ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟ್ ವೇರಿ ಆಗುತ್ತೆ. ನಾವು ಕೂಡ ಹೊರಟಿದ್ದು ಬೆಂಗಳೂರಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ. ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಜರ್ನಿ ಮಾಡ್ಬೋದು. ಬೆಂಗಳೂರಿಂದ 1:30 ಆಫ್ಟರ್ನೂನ್ಗೆ ಹೊರಟ್ರೆ ಈವ್ನಿಂಗ್ ನೈಟ್ 9:40ಗೆ ಮದುರೈ ರೀಚ್ ಆಗ್ತೀವಿ. ಬಟ್ ನಾವು ಹೋದಾಗ 9:10ಗೆಲ್ಲ ಮದುರೈ ರೀಚ್ ಆಗಿದ್ವಿ. ಮದುರೈ ರೈಲ್ವೆ ಸ್ಟೇಷನಿಂದ ಕ್ಯಾಬ್ಸ್ ಮತ್ತು ಆಟೋಸ್ ಅವೈಲಬಿಲಿಟಿ ಇದೆ. ನಾವು ಎಲ್ಲಿ ರೂಮ್ ಬುಕ್ ಮಾಡಿರ್ತೀವೋ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಟೆಂಪಲ್ ಬಂದು ರೈಲ್ವೆ ಸ್ಟೇಷನಿಂದ 1 kilometer ಡಿಸ್ಟೆನ್ಸಲ್ಲಿರೋದ್ರಿಂದ ಆಟೋದವರು ನಮಗೆ ಚಾರ್ಜ್ ಮಾಡಿದ್ದು 150. ನಾವು ಮದುರೈಗೆ ಹೋದಾಗ ಟೆಂಪಲ್ ರಿಪೇರ್ ಮತ್ತು ಪೇಂಟಿಂಗ್ ಕೆಲಸ ನಡೀತಾ ಇತ್ತು. ಆದ್ದರಿಂದ ಜಾಸ್ತಿ ಫುಟೇಜಸ್ ತಗೊಳಕ್ಕಾಗಿಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮದುರೈಯಿಂದ ರಾಮೇಶ್ವರಂಗೆ ಹೊರಡೋ ಪ್ಲ್ಯಾನ್ ಇದ್ದಿದ್ದರಿಂದ ನಾವು ಉಳ್ಕೊಂಡಿದ್ದು ಹೋಟೆಲ್ ಅವ್ರು ಹೇಳಿದ್ರು, ಅವರೇ ನಮಗೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿಕೊಡ್ತೀವಿ ಅಂತ. ಯಾಕೆ ಅಂದರೆ ಹೋಟೆಲಿಂದ ಅಥವಾ ಟೆಂಪಲ್ಲಿಂದ ಬಸ್ ಸ್ಟಾಪಿಗೆ 5 kilometers ಆಗುತ್ತೆ. ಆಟೋದವರು 5 kilometer ಡಿಸ್ಟೆನ್ಸ್ಗೆ 500 ಚಾರ್ಜ್ ಮಾಡ್ತಾರೆ. ಮದುರೈಯಿಂದ ರಾಮೇಶ್ವರಂಗೆ 3 to 3.5 hours ಆಗುತ್ತೆ. ನಮಗೆ ಕ್ಯಾಬ್ ಅವರು 3,400 ಚಾರ್ಜ್ ಮಾಡಿದ್ರು. ಬಸ್ಸಸ್ ಕೂಡ ಅವೈಲಬಿಲಿಟಿ ಇದೆ ಮದುರೈಯಿಂದ ರಾಮೇಶ್ವರಂಗೆ. ಚಾರ್ಜಸ್ ಬಂದು 400 to 1,000 ತನಕ ಆಗುತ್ತೆ ಪರ್ ಪರ್ಸನ್. ಬಸ್ಸಸ್ ಬಂದು ಗೌರ್ಮೆಂಟ್ ಬಸ್ಸಸ್, ಪ್ರೈವೇಟ್ ಬಸ್ಸಸ್, ಸ್ಲೀಪರ್, ನಾನ್ AC, AC ಎಲ್ಲ ಥರದ ಬಸ್ಸಸ್ ಕೂಡ ಅವೈಲಬಿಲಿಟಿ ಇದೆ ಮದುರೈಯಿಂದ ರಾಮೇಶ್ವರಂಗೆ. ಮದುರೈಯಿಂದ ರಾಮೇಶ್ವರಂಗೆ 3.5 hours ಆಗುತ್ತೆ. ನಮಗೆ ಕ್ಯಾಬ್ ಅವರು ಚಾರ್ಜ್ ಮಾಡಿದ್ದು 3,400 ಚಾರ್ಜ್ ಮಾಡಿದರು. ನಾವು ಮದುರೈಯಿಂದ ರಾಮೇಶ್ವರಂಗೆ 3.5 hourಗೆ ರೀಚ್ ಆದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಮೇಶ್ವರಂ ಫುಲ್ ವಿಡಿಯೋ ಶೇರ್ ಮಾಡ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.